ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ಮಾತನಾಡ್ತೀನಿ. ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಈ ಒಂದು ಹವಾಮಾನ ವರದಿಗೆ ಸಂಬಂಧಪಟ್ಟಂಥ ವೆದರ್ ರಿಪೋರ್ಟ್ಗೆ ಸೇರಿದಂಥ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಭಾರತದ ಒಂದು ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿ ಗಮನಿಸ್ಬೋದು. ಕೆಲವೇ ಗಂಟೆಗಳ ಮೊದಲು ಇದನ್ನು ಉಪಗ್ರಹದ ಮೂಲಕ ಸೆರೆ ಹಿಡಿಯಲಾಗಿರ್ತಕ್ಕಂಥದ್ದು. ಇಲ್ಲಿ ಚಿತ್ರವನ್ನು ತೋರಿಸ್ತೀನಿ. ನಾನು ಪೆನ್ಸಿಲ್ನಲ್ಲಿ ಇಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ಭಾಗದಲ್ಲಿ ಅಂದರೆ ಅರಬ್ಬಿ ಸಮುದ್ರ ಏನಿದೆ, ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ನೋಡೋದಾದರೆ ಈ ಭಾಗದಲ್ಲಿ ಈಗಾಗಲೇ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ನಿಧಾನವಾಗಿ ಕಳೆದುಕೊಂಡಿವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ದೇಶದ ಪಶ್ಚಿಮ ಭಾಗಕ್ಕೆ ಹೊಂದ್ಕೊಂಡಂತೆ ಅಂದರೆ ಗುಜರಾತ್ನ ಒಂದು ಕರಾವಳಿ ತೀರ ಆಗಿರ್ಬೋದು, ಮಹಾರಾಷ್ಟ್ರದ ಕರಾವಳಿ ತೀರ ಆಗಿರ್ಬೋದು, ಗೋವಾದ ಒಂದು ಕೊಂಕಣ ತೀರ ಪ್ರದೇಶ ಆಗಿರ್ಬೋದು, ಹಾಗೆ ಕರ್ನಾಟಕದ ಕರಾವಳಿ, ಕೇರಳದ ಕರಾವಳಿ, ಲಕ್ಷದ್ವೀಪಗಳು, ಹಾಗೆ ಪಶ್ಚಿಮ ಘಟ್ಟ ಈ ವ್ಯಾಪ್ತಿಯಲ್ಲಿ ಮಳೆಯ ಪ್ರಮಾಣದಲ್ಲಿ ನಿಧಾನವಾಗಿ ಇಳಿಮುಖ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಹಾಗೆಯೇ ಮುಂದಿನ ಒಂದು 2-3 ದಿನಗಳ ಒಂದು ಹವಾಮಾನ ಸ್ಥಿತಿಯ ಬಗ್ಗೆ ಹೇಳೋದಾದರೆ ಈ ಒಂದು ಭಾಗದಲ್ಲಿ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕದ ಬಹುತೇಕ ಭಾಗದಲ್ಲಿ, ಹಾಗೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಹಾಗೆಯೇ ತೆಲಂಗಾಣ ಭಾಗಕ್ಕೆ ಹೊಂದ್ಕೊಂಡಂತೆ ಮುಂದಿನ 3-4 ದಿನಗಳಲ್ಲಿ ಹಗುರ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತವೆ. ಸ್ನೇಹಿತರೆ, ಹಾಗೆಯೇ ಕಳೆದ 3-4 ದಿನಗಳ ಹಿಂದಿನ ಒಂದು ಹವಾಮಾನ ಸ್ಥಿತಿಯನ್ನು ನೋಡೋದಾದರೆ ಈಗಾಗಲೇ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ, ಹಾಗೆ ಉತ್ತರ ಒಳನಾಡು, ಹಾಗೆ ಕರ್ನಾಟಕದ ಘಟ್ಟ ಪ್ರದೇಶ, ಮಲೆನಾಡು ಭಾಗಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಕರಾವಳಿ ಭಾಗಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಇಡೀ ದಕ್ಷಿಣ ಭಾರತದ ಬಹುತೇಕ ಭಾಗದಲ್ಲಿ ಬಿಸಿಲಿನ ಪ್ರಖರತೆ ಹೆಚ್ಚಳ ಆಗಿರ್ತಕ್ಕಂಥದ್ದು, ಅಂದರೆ ಬಿಸಿಲಿನ ತೀವ್ರತೆ ಹೆಚ್ಚಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಹಾಗೆ ಮಹಾರಾಷ್ಟ್ರದ ಬಹುತೇಕ ಭಾಗದಲ್ಲಿ ಉಷ್ಣಾಂಶದಲ್ಲಿ 4ರಿಂದ 5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳ ಆಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಪ್ರಮುಖವಾದಂಥ ಕಾರಣ ಏನಪ್ಪ ಅಂದರೆ ಬಂಗಾಳ ಕೊಲ್ಲಿ ಆಗಿರ್ಬೋದು, ಈ ಭಾಗದಿಂದ ಆಗಿರ್ಬೋದು, ಹಾಗೆ ಈ ಭಾಗದಿಂದ ಅರಬ್ಬಿ ಸಮುದ್ರ ಈ ಭಾಗದಿಂದ ಆಗಿರ್ಬೋದು, ತೇವಾಂಶಭರಿತ ಮಳೆಯ ಮೋಡಗಳು ದಕ್ಷಿಣ ಭಾರತದ ಕಡೆಗೆ ಆಗಮಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಬಿಸಿಲಿನ ಒಂದು ತೀವ್ರತೆ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಸ್ನೇಹಿತರೆ, ಹಾಗೆಯೇ ನಾವು ಉತ್ತರ ಭಾರತವನ್ನು ನೋಡೋದಾದರೆ ಉತ್ತರ ಭಾರತದಲ್ಲೂ ಕೂಡ ಅಂಥ ವಿಶೇಷತೆ ಏನು ಹವಾಮಾನದಲ್ಲಿ ಕಂಡು ಬರ್ತಾ ಇಲ್ಲ. ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು, ಪಂಜಾಬ್, ಹರಿಯಾಣ ಈ ಭಾಗದಲ್ಲೂ ಕೂಡ ವಿಶೇಷತೆಯನ್ನು ನಾವು ಅಂದರೆ ಹೆಚ್ಚು ಒಂದು ಮಳೆಯನ್ನು ನಿರೀಕ್ಷೆ ಮಾಡುವಂತಿಲ್ಲ. ದಿಲ್ಲಿ ಹಾಗೂ ಸುತ್ತಮುತ್ತ ಇರ್ತಕ್ಕಂಥ ಭಾಗದಲ್ಲಿ, ಹಿಮಾಚಲ ಪ್ರದೇಶ ಆಗಿರ್ಬೋದು, ಹಾಗೆ ಉತ್ತರ ಪ್ರದೇಶದ ಒಂದಷ್ಟು ಭಾಗದಲ್ಲಿ, ಹಾಗೆ NCR ಅಂದರೆ ದಿಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾಯಿದೆ. ಸ್ನೇಹಿತರೆ, ಹಾಗಾದರೆ ಈ ಒಂದು ಭಾಗದಲ್ಲಿ ಅಂದರೆ ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಹಾಗೆ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಅಂದರೆ ಅಸ್ಸಾಂ, ಮಣಿಪುರ, ತ್ರಿಪುರ ಈ ಒಂದು ಭಾಗದಲ್ಲಿ ಯಾವುದೇ ಒಂದು ವಿಶೇಷ ಬದಲಾವಣೆಗಳು ಕಂಡು ಬರ್ತಾಯಿಲ್ಲ. ಅಂದರೆ ಬಂಗಾಳ ಕೊಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಆಗಿರ್ಬೋದು, ಎರಡೂ ಭಾಗದಲ್ಲೂ ಕೂಡ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿವೆ. ಸ್ನೇಹಿತರೆ, ಮುಂದಿನ ಅಕ್ಟೋಬರ್ ತಿಂಗಳ 2ನೇ ವಾರದ ವೇಳೆಗೆ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಕೆಪ್ಲರ್ನ ನಿಯಮದ ಪ್ರಕಾರ ಹಿಂಗಾರು ಮಾರುತಗಳಾಗಿ ಪರಿವರ್ತನೆಗೊಂಡು ಈ ಒಂದು ಭಾಗಕ್ಕೆ ಅಂದರೆ ತಮಿಳುನಾಡಿನ ಕೋರಮಂಡಲ ತೀರ ಅಂತ ಏನು ಹೇಳ್ತೀವಿ ನೋಡಿ, ಈ ಒಂದು ಭಾಗಕ್ಕೆ ಮಾರುತಗಳು, ಹಿಂಗಾರು ಮಾರುತಗಳು ಅಕ್ಟೋಬರ್ ತಿಂಗಳ 7, 8, 9ರ ನಂತರ ಈ ಭಾಗಕ್ಕೆ ಆಗಮಿಸತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿವೆ. ಅಂದರೆ ಬಂಗಾಳ ಕೊಲ್ಲಿಯ ಮೂಲಕ ಯುರೇಷಿಯಾದ ಕಡೆಯಿಂದ ಈ ಭಾಗಕ್ಕೆ ಹಿಂಗಾರು ಮಾರುತಗಳು ಆಗಮಿಸ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿವೆ. ಸ್ನೇಹಿತರೆ, ಹಾಗಾಗಿ ಮುಂದಿನ 2 ವಾರಗಳ ಕಾಲ ಬಹುತೇಕ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ಸೇರಿದಂತೆ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಅಕ್ಟೋಬರ್ 2ನೇ ವಾರದ ನಂತರ ನಮ್ಮ ಕರ್ನಾಟಕದ ಬಹುತೇಕ ಅಂದರೆ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಹಿಂಗಾರು ಮಳೆಯ ಒಂದು ಲಕ್ಷಣಗಳು ಗೋಚರ ಆಗುತ್ತೆ. ಸ್ನೇಹಿತರೆ, ಅಂದರೆ ಇನ್ನೂ ಒಂದು 2 ವಾರದ ಕಾಲ ಮಳೆಗೆ ವಿಶ್ರಾಂತಿ ಇರುತ್ತೆ. ಸ್ನೇಹಿತರೆ, ಹೆಚ್ಚು ಪ್ರಮಾಣದಲ್ಲಿ ಮಳೆಯನ್ನು ನಾವು ನಿರೀಕ್ಷೆ ಮಾಡುವಂತಿಲ್ಲ. ಸ್ನೇಹಿತರೆ, ದಿನಗಳಲ್ಲಿ ನಾವು ಒಂದು ಹವಾಮಾನ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ ನವಂಬರ್ ತಿಂಗಳ ಅಂತ್ಯದ ವೇಳೆಗೆ ಎಲ್ ನೈನೋ ಸಂಪೂರ್ಣವಾಗಿ ತಟಸ್ಥ ಆಗುತ್ತೆ, ಲಾ ನೈನೋ ತನ್ನ ಪ್ರಕ್ರಿಯೆಯನ್ನು ಆರಂಭಿಸುತ್ತೆ. ಹಾಗಾಗಿ ನಾನು ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಮುಂದಿನ ನವಂಬರ್ ತಿಂಗಳ 15ರ ನಂತರ ಡಿಸೆಂಬರ್, ಜನವರಿ ತಿಂಗಳ ಒಂದು ಪರಿಸ್ಥಿತಿ ನೋಡೋದಾದರೆ ದೇಶದ ವಾಯುವ್ಯ ಭಾಗ ಆಗಿರ್ಬೋದು, ಉತ್ತರ ಭಾರತ ಆಗಿರ್ಬೋದು, ಹಾಗೆಯೇ ಪಶ್ಚಿಮ ಕರಾವಳಿ ತೀರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಅಂದರೆ ಪಶ್ಚಿಮ ಭಾರತಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಹೆಚ್ಚು ಪ್ರಮಾಣದ ಒಂದು ಚಳಿಯನ್ನು ಈ ಬಾರಿ ನಿರೀಕ್ಷೆ ಮಾಡ್ಬೋದು. ಅಂದರೆ ಈ ಬಾರಿ ಮುಂಗಾರು ಮಾರುತಗಳು ಹೆಚ್ಚು ಸಕ್ರಿಯ ಆದ ಹಿನ್ನೆಲೆಯಲ್ಲಿ
ತೇವಾಂಶಭರಿತ ಒಂದು ಪರಿಸ್ಥಿತಿ ನಿರ್ಮಾಣ ಆದ ಹಿನ್ನೆಲೆಯಲ್ಲಿ ಈ ಬಾರಿ ಹಾಗೂ ಎಲ್ ನೈನು ತನ್ನ ಒಂದು ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದೆ. ಅಂದರೆ ಲಾ ನೈನು ತನ್ನ ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಲಾ ನೈನು ತನ್ನ ಪ್ರಕ್ರಿಯೆಯನ್ನು ಆರಂಭಿಸುವ ಹಿನ್ನೆಲೆಯಲ್ಲಿ ಹೆಚ್ಚು ಒಂದು ಚಳಿಯನ್ನು ಈ ಬಾರಿ ನಾವು ನಿರೀಕ್ಷೆ ಮಾಡಬಹುದು. ಅಂದರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಉತ್ತರ ಭಾರತದಲ್ಲಿ ಹೆಚ್ಚು ಒಂದು ಚಳಿಯ ವಾತಾವರಣ ಉಂಟಾಗುತ್ತೆ. ಹಾಗೆ ಪೂರ್ವೋತ್ತರ ಭಾರತಕ್ಕೆ ಹೊಂದಿಕೊಂಡಂತೆ ಒರಿಸ್ಸಾ ಆಗಿರ್ಬೋದು, ಹಾಗೆ ಆಂಧ್ರ ಪ್ರದೇಶದ ಕರಾವಳಿ ಆಗಿರ್ಬೋದು, ತಮಿಳುನಾಡಿನ ಕೋರಮಂಡಲ ಆಗಿರ್ಬೋದು, ಹಾಗೆ ನಮ್ಮ ಕರ್ನಾಟಕದ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳನ್ನು ಈ ಬಾರಿ ಹಿಂಗಾರು ಮಾರುತದ ಕಾಲದಲ್ಲೂ ಕೂಡ ಒಂದು ಒಳ್ಳೆಯ ಮಳೆ ಆಗ್ತಕ್ಕಂಥ ಲಕ್ಷಣವು ಕೂಡ ಕಂಡು ಬರ್ತಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಈ ಬಾರಿ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಒಂದು ಪ್ರಬಲ ಚಂಡಮಾರುತದ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿಹಾಕುವಂತಿಲ್ಲ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಮುಂದಿನ ಒಂದು ಕಾರ್ಯಕ್ರಮ ನಡೆಸುವಾಗ ಇದರ ಬಗ್ಗೆ ಒಂದು ವರದಿಯನ್ನು ಕೂಡ ಕೊಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರ್ಬೂರು. ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.